ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ರಿಪಬ್ಲಿಕ್ ಡೇ ಇರುವ ಕಾರಣ ಏನಾದರೂ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಇವತ್ತು ಒಂದು ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ನಮ್ಮ ಹಿಂದಿನ ಕಾಲದಲ್ಲಿ ತುಂಬ ಅಂದರೆ ತುಂಬ ಮಾಡ್ತಾಯಿದ್ರು. ಹೆಲ್ತಿಗೆ ತುಂಬ ಒಳ್ಳೆಯದು ಆ್ಯಂಡ್ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಆ್ಯಕ್ಚುಲಿ ಅಂತ ಗೊತ್ತಾ ಗೈಸ್, ಇದು ನನ್ನ ಅಜ್ಜಿ ಹೇಳಿದಂಥ ರೆಸಿಪಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಗೊತ್ತಿಲ್ಲ ನಂಗೆ ಹೇಗೆ ಬರುತ್ತೆ ಅಂತ. ನೋಡಿ ಫುಲ್ ವೀಡಿಯೋನ ಚೆನ್ನಾಗಿ ಬರುತ್ತೋ ಬರಲ್ವಾ ಅಂತ ಇವಾಗಲೇ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸರಿ ಗೈಸ್, ಇವಾಗ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಪರಂಗಿಕಾಯಿನ ನೀಟಾಗಿ ಎಲ್ಲ ಮೇಲಿನ ಸಿಪ್ಪೆನ ಪೀಲ್ ಮಾಡಿಕೊಂಡು ನೆಕ್ಸ್ಟು ಇದರೊಳಗಿರೋ ಬೀಜಗಳನ್ನ ತೆಗಿಬೇಕು. ಓಕೆನಾ? ಆ್ಯಕ್ಚುಲಿ ಈ ರೆಸಿಪಿ ನಂಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದು. ಸೊ ನಾನು ಇದನ್ನು ಮಾಡಲೇಬೇಕಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ತುಂಬ ಹಾರ್ಡಿರುತ್ತೆ ಅಂತ, ಬಟ್ ಇದು ತುಂಬ ಅಂದರೆ ತುಂಬ ಸಾಫ್ಟ್ ಇದೆ. ಪೀಲ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ನನಗೆ ಪೀಲರಲ್ಲಿ ಬರಲ್ಲ, ಅದಕ್ಕೆ ನಾನು ಚಾಕು ಸಹಾಯದಿಂದ ಇದು ಮಾಡ್ತಾಯಿದ್ದೀನಿ. ಪಟ್ಟಂತ ಇದನ್ನೆಲ್ಲ ನೀಟಾಗಿ ತೆಗೆದು ಹಾಕ್ಬಿಡೋಣ. ಓಕೆ, ತಪ್ಪಾರು ತಿಳ್ಕೊಬೇಡಿ, ಏನಪ್ಪ ಈ ಹುಡುಗಿ ಏನು ಕಟ್ ಮಾಡಿಬಿಟ್ಟು ಹಾಗೆ ಬೇಯಿಸ್ಬಿಡ್ತಾಳ ಅಂತ. ಇಲ್ಲ, ವಾಶ್ ಮಾಡಬೇಕು. ಸೊ ಎಲ್ಲನೂ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೀಟಾಗಿ ವಾಶ್ ಮಾಡೋಣ. ಓಕೆ, ವಾಶ್ ಮಾಡಿ ಬೇಯಕ್ಕೆ ಹಾಕೋಣ. ಇವಾಗ ನೀರು ಹಾಕೋಣ. ನೀಟಾಗಿ ವಾಶ್ ಮಾಡ್ಕೊಳ್ಳಿ ಬಿಟ್ಟು. ಇದ್ರದ್ದು ಮೇಲೆಲ್ಲ ಸಿಪ್ಪೆ ತೆಗ್ದಿರ್ತೀವಲ್ವ, ಸೊ ನೋಡಿ ಇಲ್ಲೊಂದಿದೆ. ಓ ಮೈ ಗಾಡ್, ನಂತರ ಯಾರು ಮಾಡಬೇಡಿ, ನೀಟಾಗಿ ಪೀಲ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇದನ್ನು ಬೇಯಿಸೋಣ. ನಾನು ಇಲ್ಲಿ ಒಂದು ಚಿಕ್ಕ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೇಸಿಗೆ ಉಪ್ಪು ಅಥವಾ ಏನು ಆ್ಯಡ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ವಾಟರ್ ಮತ್ತು ಅದು ಪರಂಗಿಕಾಯಿ ಪಂಪ್ಕಿನ್ ಸೀಡ್, ಹೌದಾ? ಗೊತ್ತಿಲ್ಲ. ಇದನ್ನ ಕ್ಲೋಸ್ ಮಾಡಿ 1, 2 or 3 ವಿಸಲ್ಸ್ನ ಕೂಗಿಸ್ಕೊಳ್ಳೋಣ. ಗೊತ್ತಿಲ್ಲ, ಇದು ಯಾಕೋ ಇನ್ನು ವಿಸಲ್ಲೇ ಕೂಗ್ತಾ ಇಲ್ಲ, ಭಯ ಆಗ್ತಿದೆ ನನಗೆ. ಗೈಸ್, ಆ್ಯಕ್ಚುಲಿ ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಮಾಡ್ಕೊಂಡಿರೋ ವಿಡಿಯೋ ಅದು ಡಿಲೀಟ್ ಆಗಿಬಿಟ್ಟಿದೆ. ಸೊ ನಾನು ಇವಾಗೆ ಹಾಗೆ ಹೇಳ್ತೀನಿ. ನಮಗೆ ಇದಕ್ಕೆ ಮೇನ್ ಬೇಕಾಗಿರೋದು ಪಂಪ್ಕಿನು ಮತ್ತು ಗೋಧಿ ಹಿಟ್ಟು, ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಹಿಟ್ಟು ಸ್ವಲ್ಪ ತೊಗೋಬೇಕು. ನೀವು ಚಿಕ್ಕ ತೊಗೊಂಡ್ರೆ 1 ಬೌಲ್ ತೊಗೊಳ್ಳಿ ಗೋಧಿ ಹಿಟ್ಟನ್ನ, ಸ್ವಲ್ಪ ದೊಡ್ಡ ಕಾಯಿ ತೊಗೊಂಡ್ರೆ 2 ಬೌಲ್ಸ್ ತೊಗೊಳ್ಳಿ, ಆಯಿತಾ? ನೀವು ಅದನ್ನು ಪಂಪ್ಕಿನ್ ಬೇಯಿಸಿರ್ತೀರಲ್ಲ, ಅದಕ್ಕೆ ಗೋಧಿ ಹಿಟ್ಟು ಆ್ಯಡ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ತೆಳ್ಳಗೆ ಅಥವಾ ಗಟ್ಟಿಗೆ, ಈ ಥರ ಸ್ವಲ್ಪ ಅದಕ್ಕೆ ಬೇಕಾದಂಗೆ ಆ್ಯಡ್ ಮಾಡ್ತಾ ಹೋಗಿ. ನಾನು ತೊಗೊಂಡಿರೋಂಥ ಪಂಪ್ಕಿನ್ಗೆ ನನಗೆ 1 ಬೌಲ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಚಾಪ್ ಮಾಡ್ಕೋಬೇಕು. ನಿಮ್ಮ ಸ್ವೀಟ್ಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕುಕ್ಕಿಂಗ್ ವಿಡಿಯೋ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು, ನೋಡಿದ್ದೀರಾ? ಇವಾಗ ಹೇಗೆ ಮಾಡೋದು ಅಂತಲೇ ಒಂದ್ಸರಿ ತೋರಿಸ್ಬಿಡ್ತೀನಿ, ಆವಾಗಲೇ ವಿಡಿಯೋನೇ ಆಗಿಲ್ಲ. ಬನ್ನಿ. ಫಸ್ಟು ಕೈಗೆ ಎಣ್ಣೆ ಹಚ್ಕೋಬೇಕು ಈ ಥರ. ನಿಮ್ಮ ಮನೇಲಿ ಬಟರ್ ಪೇಪರ್ ಅವ್ರ ಬಾಳೆ ಎಲೆ ಇತ್ತು ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನಾವು ಮಾಡಿದ್ದೀವಲ್ಲ ಮಿಶ್ರಣ, ಅದನ್ನು ತೊಗೊಂಡು ಈ ಥರ ತಟ್ಟಬೇಕು. ನೋಡಿ ಈ ಥರ. ನಿಮಗೆ ಹೀಗೆ ಪ್ಲೈನ್ ಬೇಕಂದರೆ ಹೀಗೆ ಮಾಡ್ಕೋಬೋದು, ಅಥವಾ ನಿಮಗೆ ಮಧ್ಯ ಹೋಲ್ ಬೇಕಂದರೆ ಆ ಥರನೂ ಮಾಡ್ಬೋದು. ನೋಡಿ ಹಿಂಗೆ ಒಂದು ನಾನು ಈ ಥರ ತೋರಿಸ್ತೀನಿ. ಎಣ್ಣೆ ಹಚ್ಕೊಳ್ಳೋದನ್ನ ನೀವು ಹಿಂಗೆ ಮರೆತ್ರಿ ಅಂದರೆ ಅದು ಕೈಗೆ ಅಂಟ್ಕೊಬಿಡುತ್ತೆ. ನೋಡಿ ಈ ಥರ ಮಾಡಿಬಿಟ್ಟು ಮಧ್ಯ ಈ ಥರ ಒಂದು ಹೋಲ್ ಮಾಡಿದರೆ ನೋಡಿ ಈ ಥರ ಸಕ್ಕದ ಬರುತ್ತೆ. ಹಾಗೆ ಪ್ಲೈನಾಗಿ ಹಾಕ್ತೀನಿ. ಸ್ವಲ್ಪ ತೆಳ್ಳನೂ ಬೇಡ, ತುಂಬ ದಪ್ಪನೂ ಬೇಡ. ಒಂದು ತುಂಬ ತೆಳ್ಳಗಿದ್ರೂ ಚೆನ್ನಾಗಾಗಲ್ಲ, ಹಾಗಂತ ತುಂಬ ದಪ್ಪ ಇದ್ರೂ ಒಳಗಡೆ ಎಲ್ಲ ಬೇಯಿಸಿರಲ್ಲ. ಸೊ ಒಂದು ಮೀಡಿಯಮ್ ಅದಕ್ಕೆ ನೋಡಿ, ಈ ಒಂದು ಥಿಕ್ನೆಸ್ ಸಿಗಿದ್ರೆ ಸಾಕು. ಓಕೆ ಗೈಸ್, ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನೇ ಮಾಡಿ ಹಾಕ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರಿಗೂ ನನ್ನ ರಾಶಿ ಪ್ರೀತಿ.